ಮೈಸೂರು ಸಾಂಸ್ಕೃತಿಕ ನಗರಿ ನಮ್ಮ ಮೈಸೂರು. ನಮ್ಮ ನಾಡ ಹೆಮ್ಮೆ ಮೈಸೂರು. ಇಲ್ಲಿನ ದಸರಾ ವೈಭೋಗ ವಿಶ್ವವಿಖ್ಯಾತಿಯಾಗಿದೆ. ಇಲ್ಲಿ ನೋಡಿ, ಈ ಕುದುರೆ ಟಾಂಗ ಅಂತ ಏನು ಹೇಳ್ತಾರೆ, ಅದರ ಸವಾರಿ, ಆ ಹಿಂದೆಗಡೆ ನೀವು ನೋಡ್ತಾ ಇರ್ಬೋದು, ಆ ಲೈಟಿಂಗ್ಸ್ ಕೂಡ ಇನ್ನೂ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಸಂಪ್ರದಾಯ, ನಮ್ಮ ಹಬ್ಬ, ನಮ್ಮ ಪದ್ಧತಿಗಳು ಇನ್ನೂ ಜೀವಂತವಾಗಿದೆ ಅಂತಂದರೆ ಅದು ಒಂದು ಮೈಸೂರಿನ ದಸರಾನೂ ಕಾರಣ ಆಗಿರುತ್ತೆ. ಆನೆಗಳು ಈ ರೀತಿ ಸಿಂಗಾರ ಮಾಡಿಕೊಂಡು ರಾಜಬೀದಿಯಲ್ಲಿ ಓಡಾಡ್ತಾ ಇದ್ದರೆ ಆ ದಸರಾ ವೈಬ್ಸ್ ಅಂತ ಏನು ಹೇಳ್ತಾರೆ, ನಿಜ ತುಂಬಾ ಚೆಂದ ಕಾಣಿಸುತ್ತೆ. ನಮಸ್ಕಾರ ಎಲ್ರಿಗೂ. ಈ ದಿನ ಮೈಸೂರು ಲೈಟಿಂಗ್ಸ್, ಮೈಸೂರು ದಸರಾ ಪ್ರಯುಕ್ತ ಬೀದಿ ಬೀದಿಯಲ್ಲೂ ನೀವು ಈ ಥರ ಲೈಟಿಂಗ್ಸ್ನ ನೋಡ್ಬೋದು. ಎಲ್ಲ ಪ್ರತಿಯೊಂದು ಸ್ಟ್ರೀಟಲ್ಲೂ ಕೂಡ ಈ ಥರ ಲೈಟಿಂಗ್ಸ್ನ ಅವರು ಹಾಕಿದ್ದಾರೆ. ಎಲ್ಲೇ ಹೋದರೂ ಕಣ್ಮನ ಸೆಳೆಯುವ ಈ ಲೈಟಿಂಗ್ಸ್, ದೀಪಾಲಂಕಾರ ಏನಿದೆ ತುಂಬಾ ಚೆನ್ನಾಗಿದೆ. ನಾವು ದೀಪಾಲಂಕಾರ ಎಲ್ಲ ನೋಡಿಕೊಂಡು ಆಹಾರ ಮೇಳಕ್ಕೆ ಹೋದ್ವಿ. ಆಹಾರ ಮೇಳದಲ್ಲಿ ನಿಮಗೆ ಸಾಕಷ್ಟು ವಿವಿಧ ಬಗೆಯ ತಿನಿಸುಗಳು ಸಿಗುತ್ತೆ. ಅಲ್ಲಿ ಪ್ರಮುಖ ಆಕರ್ಷಣೆ ಅಂತಂದರೆ ಜೋಳದ ರೊಟ್ಟಿ ಊಟ. ಅಂದರೆ ನಿಮಗೆ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ ಆ ಥರ ಕೊಡ್ತಾರೆ. ಮೇಲ್ಕೋಟೆ ಪುಳಿಯೋಗರೆ, ಹಾಗೆಯೇ ನಿಮಗಲ್ಲಿ ಬಜ್ಜಿ, ಹಪ್ಪಳ ಆ ಥರ ಎಲ್ಲ ಕಾಮನ್ನಾಗಿ ಸಿಗುತ್ತೆ. ಮುಳುಬಾಗಿಲು ದೋಸೆ ಅಂತ ಇತ್ತು, ದಾವಣಗೆರೆ ಬೆಣ್ಣೆ ದೋಸೆ ಇತ್ತು. ಸ್ವಲ್ಪ ಕಾಸ್ಟ್ಲಿ, ಬಟ್ ಅಲ್ಲಿನ ಒಂದು ಪರಿಸ್ಥಿತಿಗೆ ಅದು ನಮಗೆ ವರ್ತ್ ಅಂತಲೇ ಅನ್ನಿಸ್ತು. ನಾವಿಲ್ಲಿ ರುಮಾಲ್ ರೊಟ್ಟಿ ಹಾಗೂ ಜೋಳದ ರೊಟ್ಟಿ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆಹಾರ ಮೇಳ ಮುಗಿಸ್ಕೊಂಡು ನಾವು ಹೊರಟಿದ್ದು ಕೇಕ್ ಶೋಗೆ. ಈ ಕೇಕ್ ಶೋ ಎಂಟ್ರಿ ಫೀಸ್ ಬಂದುಬಿಟ್ಟು ನಿಮಗೆ 60 ರೂಪಾಯಿ ಇರುತ್ತೆ. ಒಬ್ಬರಿಗೆ 60 ರೂಪಾಯಿ ಇರುತ್ತೆ ಟಿಕೆಟ್ ಎಂದರ. ನಾವಲ್ಲಿ ಒಳಗಡೆ ಪ್ರವೇಶ ಆಗಿದ ತಕ್ಷಣ ನಮ್ಮನ್ನು ಸ್ವಾಗತ ಮಾಡೋದು ಈ ನಮ್ಮ ಮೈಸೂರಿನ, ನಮ್ಮ ಕರ್ನಾಟಕದ ಹೆಮ್ಮೆ ಈ ಅರಮನೆ. ಈ ಒಂದು ಮೈನ್ಯೂಟ್ ಥಿಂಗ್ಸ್ನು ಕೂಡ ಎಷ್ಟು ಚೆಂದ ಅವರು ಮಾಡಿದ್ದಾರೆ ಆ ಕೇಕಲ್ಲಿ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ವಿವಿಧ ಬಗೆಯ ಕರಕುಶಲತೆಗಳು ನಿಮಗೆ ಕಾಣಸಿಗುತ್ತೆ. ಅದೆಲ್ಲ ನಿಮಗೆ ಕೇಕಲ್ಲೇ ಮಾಡಿರೋದು ಒಂದು ವಿಶೇಷ. ಇಲ್ಲಿ ದಸರಾ ಅಂಬಾರಿ, ಈ ಆನೆಗಳು ಏನು ಹೇಳ್ತಾರೆ, ಈ ದಸರಾ ಅಂಬಾರಿ ಇದೊಂದು ಪ್ರಮುಖ ಆಕರ್ಷಣೆಯಾಗಿತ್ತು. ಅದೇ ರೀತಿ ಪ್ರಾಣಿಗಳು, ಅದು ಕೂಡ ಒಂದು ಪ್ರಮುಖ ಆಕರ್ಷಣೆಯಾಗಿತ್ತು. ಒಟ್ಟಿನಲ್ಲಿ ಕೇಕ್ ಶೋ ನೋಡಿದವ್ರಿಗೆ ಇದು ಫೀಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿತ್ತು. ಮಾರನೇ ದಿನ ಜಂಬೂ ಸವಾರಿ ನೋಡಲಿಕ್ಕೆ ಬಂದಿದ್ದು ನಾವು. ಇದು ನೋಡಿ ರಾಜರ ಮನೆ. ಇವಾಗ ಯದುವೀರ್ ರಾಜ ಒಡೆಯರ್ ಏನಿದ್ದಾರೆ ಅವರಿರುವಂತಹ ಒಂದು ಮನೆ. ಅವರು ಅದೇ ದ್ವಾರದಿಂದ ಹೋಗೋದು ಬರೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನಸಂದಣಿ ಇದೆ ಅಂಥೇಳಿ. ಸಿಕ್ಕಾಪಟ್ಟೆ ರೋಡಲ್ಲೆಲ್ಲ ಕೂತ್ಬಿಟ್ಟಿದ್ದಾರೆ ಜಂಬೂ ಸವಾರಿ ನೋಡಲಿಕ್ಕೆ. ಜಂಬೂ ಸವಾರಿ ಬರೋದು ನಿಮಗೆ ಸಾಯಂಕಾಲ, ಆದರೆ ಅವ್ರು ಬೆಳಗ್ಗಿಂದನೇ ಸೀಟ್ ಇಟ್ಕೊಂಡಿರ್ತಾರೆ ಅಲ್ಲಿ ಹೋಗಿ. ಇದು ಜಯಚಾಮರಾಜೇಂದ್ರ ಒಡೆಯರ್ ಅವರ ಮಾರ್ಕೆಟು. ಇಲ್ಲಿ ಜನ ಯಾವ ಥರ ಅಂತಂದರೆ ಅವ್ರ ಮನೆಯಿಂದನೇ ಚಾಪೆ, ತಮಗೇನು ಅನುಕೂಲ ಆಗುತ್ತೋ ಅದನ್ನು ತೊಗೊಂಡು ಬಂದಿರ್ತಾರೆ. ಆ ಕಡೆ ಎಲ್ಲ ಚೇರ್ಸ್ ಎಲ್ಲ ಇರುತ್ತೆ, VIP ಪಾಸಸ್ ಎಲ್ಲ ಇರುತ್ತೆ. ಆದರೆ ಅವ್ರ ಮನೆಯಿಂದ ಸ್ವಲ್ಪ ಮ್ಯಾಟ್ಸ್ ಅದನ್ನೆಲ್ಲ ತೊಗೊಂಡು ಬಂದು ಅಲ್ಲೇ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಬಿಟ್ಟಿರ್ತಾರೆ. ಅದನ್ನು ಕುತ್ಕೊಂಡು ಫ್ಯಾಮಿಲಿ ಜೊತೆ ಆ ಒಂದು ಪ್ರೊಸೆಷನ್ ನೋಡೋದು, ಆ ಮೆರವಣಿಗೆ ನೋಡೋದೇ ಒಂದು ಚೆಂದ. ಇವಾಗ ಟ್ಯಾಬ್ಲು ಎಲ್ಲ ಸ್ಟಾರ್ಟ್ ಆಗುತ್ತೆ.
ರೀತಿ ಒಂದು ದೃಶ್ಯನ ಕಣ್ತುಂಬ್ಕೊಳ್ಳೋದೇ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಅದು ಈ ಸಲ 2025ಕ್ಕೆ ನಮಗೂ ಒಂದು ಅವಕಾಶ ಸಿಕ್ತು ಅಲ್ಲಿ ಹೋಗಿ ನೋಡಲಿಕ್ಕೆ. ತುಂಬಾ ಚೆನ್ನಾಗಿತ್ತು. ಈ ರಾಜಬೀದಿಯಲ್ಲಿ ಆ ಆನೆಗಳಿಗೆ ನೋಡಿ ಆ ಥರ ಪೇಂಟಿಂಗ್ ಎಲ್ಲ ಮಾಡಿರ್ತಾರೆ, ಆ ಥರ ಶಾಲೆಲ್ಲ ಹೊತ್ತಿಸಿರ್ತಾರೆ, ಮೇಲ್ಗಡೆ ಛತ್ರಿ ಇರುತ್ತೆ. ಅದನ್ನು ನೋಡೋದೇ ಒಂದು ಚಂದ. ಕೊನೆಗೂ ಆ 4 ಅವರು ಏನು ಕಾದಿದ್ವಿ, ಬೆಳಗ್ಗೆಯಿಂದ ಕಾದಿರೋರಿಗೆ ಆ ಒಂದು ಕ್ಷಣ ಬಂದೇ ಬಿಡ್ತು. ಆ ಮನಮೋಹಕ ಕ್ಷಣ ಬಂದೇ ಬಿಡ್ತು. ಚಾಮುಂಡೇಶ್ವರಿ ತಾಯಿಯ ದರ್ಶನ ಮತ್ತು ಆ ಜಂಬೂ ಸವಾರಿ ಸಿಕ್ತು. ನಮ್ಮ ಹೆಮ್ಮೆ, ನಮ್ಮ ಸಂಸ್ಕೃತಿ, ಈ ದಸರಾ, ನಮ್ಮ ಹೆಮ್ಮೆಯ ದಸರಾ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.